ಫಿಶ್ಶು ತವಾ ಫ್ರೈ ಮಾಡ್ತಾಯಿದ್ದೀವಿ ಫ್ರೆಂಡ್ಸ್. ಅದಕ್ಕೆ ಮಸಾಲೆ ರೆಡಿ ಮಾಡ್ಕೊಂಡಿದ್ದೀನಿ. ಇದು ರೆಡಿ ಮಾಡ್ಕೊತಾ ಇದ್ದೀನಿ. ಬೆಳ್ಳುಳ್ಳಿ, ಶುಂಠಿ, ಸ್ವಲ್ಪ ಹಸಿಮೆಣಸಿನ್ಕಾಯಿ, ಕರಿಬೇವು, ಕೊತ್ತಂಬರಿ ಇಷ್ಟನ್ನು ರುಬ್ಕೋಬೇಕು ಹಸೆದು. ನೀರು ಹಾಕ್ತೀರಾ ರುಬ್ಬಬೇಕು, ನೀರು ಹಾಕೋಬಾರ್ದು ಒಂಚೂರು. 1-2 ಸ್ಪೂನು ವಿನಿಗರ್ ಹಾಕ್ತಾಯಿದ್ದೀನಿ. ಫೈನಲ್ ಪೇಸ್ಟ್ ಆಗಿದೆ. ಓಕೆನಾ ಫ್ರೆಂಡ್ಸ್, ಈ ಅದಕ್ಕೆ ಬರಬೇಕು ಪೇಸ್ಟ್. ಈಗ ನಾವು ಮಾಡ್ಕೊಂಡಿರೋ ಪೇಸ್ಟಿಗೆ 1-2 ಸ್ಪೂನು ಪೆಪ್ಪರ್ ಪೌಡ್ರ್ ಹಾಕ್ತಾನೆ. ಮನೆಯಲ್ಲೇ ಮಾಡ್ಕೊಂಡಿರೋದು ಇದು ಪೆಪ್ಪರ್ ಪೌಡ್ರು. ಮತ್ತು ಇದಕ್ಕೆ ಒಂದು ಫುಲ್ಲು ನಿಂಬೆಹಣ್ಣು, ಒಂದೇ 1 ಸ್ಪೂನು ಕಾರ್ನ್ಫ್ಲೋರ್ ಹಾಕ್ತಿದ್ದೀನಿ. ಒಂದು ಸ್ಪೂನ್ ಕಾರ್ನ್ಫ್ಲೋರ್. 1.5 kg ಇದೆ ಫಿಶ್ಶು. ಇದರಲ್ಲಿ ಒಂದು ಸಪ್ರೇಟಾಗಿ ಜಿಲೇಬಿ ತಂದಿದ್ದಾರೆ ನನ್ನ ಹಸ್ಬೆಂಡು ಮಾಡಿಕೊಡು ಅಂತ. ಇದಕ್ಕೆಲ್ಲ ಈಗ ಖಾರ ಅಪ್ಲೈ ಮಾಡೋಣ. ಅದಕ್ಕೆ ಸಾಲ್ಟು ಎಲ್ಲ ಸ್ವಲ್ಪ ಸಾಲ್ಟ್ ಹಾಕ್ತಾ ಇದ್ದಾರೆ. ಇದೇನಕ್ಕ ಇದು ಬಾಲನ? ಬಾಲ ಏನು ಅವಾಗ ರಕ್ತ ಚೆಲ್ತಾ ಇದ್ದಿದ್ದು ಅವರಲ್ಲಿ ಸರಿಯಾಗಿ ತೊಳೆದಿರಲಿಲ್ಲ. ಅದರಿಂದ ನನ್ನ ಇದು ನೋಡಿ ಫ್ರೆಂಡ್ಸ್, ಈ ಥರ ಎಲ್ಲನೂ ಆಗಿದೆ. ಈಗ ಮ್ಯಾರಿನೇಟ್ ಮಾಡೋಕ್ಕೆ ಬಿಟ್ಬಿಡಬೇಕು. ಫ್ರಿಜ್ಜಲ್ಲಿ ಇಡಿ 1-2 ಅವರ್ಸು. ಆಗಿದ್ದಕ್ಕೆ ಎಲ್ಲ ಮ್ಯಾರಿನೇಟ್ ಆಗಿದೆ. ಈಗ ಫ್ರೈ ಮಾಡ್ತಿದ್ದೀನಿ. ಎಣ್ಣೆ ಮತ್ತು ಕರಿಬೇವು ಹಾಕಿದ್ದಾರೆ. ಸ್ವಲ್ಪ ಪೆಪ್ಪರ್ ಪೌಡ್ರು, ಸ್ವಲ್ಪ ಸಾಲ್ಟು, ಚೂರು ಚಾಟ್ ಮಸಾಲ ಹಾಕಿದ್ದೆ ನಾನು.
ಬರ್ತಾ ಇದೆ. ಅದೊಂದು ಫ್ಲೇವರ್ ಚೆನ್ನಾಗಿ ಕೊಡುತ್ತೆ. ಇಷ್ಟು ಮಾಡ್ತಾಯಿದ್ದೆ ಅಂತ ಎಣ್ಣೆ ಬರ್ತಾ ಇಲ್ಲ, ಎಲ್ಲೇ ಇಲ್ಲ ನಿಜವಾಗ್ಲು. ಒಂದು ಸೈಡ್ ಆಗಿದೆ, ಇನ್ನೊಂದು ಸೈಡು ಟರ್ನ್ ಮಾಡ್ತಾ ಇದ್ದೀನಿ. ಬಿಸಿ ಬಿಸಿಯಾದ ಫಿಶ್ ತವಾ ಫ್ರೈ ರೆಡಿ ಇದೆ ಫ್ರೆಂಡ್ಸ್. ಟೇಸ್ಟ್ ಮಾಡಿ ಹೇಳ್ತೀವಿ.